ಅಣ್ಣ, ಈ ದಾರಿ ತುಂಬಾ ಬೇಸರ ತರಿಸ್ತಾ ಇದೆ ಅಲ್ವಾ? ಹೌದು ಕೇಸರಿ, ಅವಾಗಿಂದ ನಡ್ಕೊಂಡು ಬರ್ತಾನೆ ಇದ್ದೀವಿ, ಎಲ್ಲೂ ಗಿಡನೇ ಕಾಣಿಸ್ತಾ ಇಲ್ವಲ್ಲ. ಅಣ್ಣ, ಯಾಕೆ ಬೇಜಾರು ಮಾಡ್ಕೊತೀರಾ? ಆ ಗಿಡ ನಿಮಗೆ ಸಿಕ್ಕೇ ಸಿಗುತ್ತೆ. ನಾನು ಇದ್ದೀನಲ್ಲ ನಿಮ್ಮ ಜೊತೆ, ಯಾಕೆ ಚಿಂತೆ? ಅದು ಸರಿ, ನಿಮ್ಮ ಅಜ್ಜಿ ನಿನ್ನ ಬಗ್ಗೆ ಅಷ್ಟೊಂದು ಹೇಳಿದ್ದಾರೆ ಅಂದಮೇಲೆ ಆ ಗಿಡ ಎಲ್ಲಿದೆ ಅನ್ನೋ ಐಡಿಯಾ ನಿನಗಿದ್ದೇ ಇರುತ್ತೆ. ಅಣ್ಣ ಅಣ್ಣ, ನಿಮಗೆ ಕಾಮಾಖ್ಯ ದೇವಿ ಮತ್ತು ನರಕಾಸುರನ ಕತೆ ಗೊತ್ತಾ? ಕಥೆನಾ? ಇಲ್ವಲ್ಲ. ಆ ಕತೆ ತುಂಬ ಪ್ರಸಿದ್ಧ, ಅದು ನಿಮಗೆ ಗೊತ್ತಿಲ್ವಾ? ಕೇಸರಿ, ನಂಗೆ ಗೊತ್ತಿಲ್ಲ ನೋಡು, ಇವಾಗ ನನ್ನ ಕತೆ ಕೇಳೋ ಮೂಡಲಿಲ್ಲ. ಇಲ್ಲ ಅಣ್ಣ, ನೀವು ಆ ಕತೆನ ಕೇಳಲೇಬೇಕು. ನಾನು ನಿಮಗೆ ಆ ಕತೆನ ಹೇಳ್ತೀನಿ. ಸರಿ ಆಯ್ತು, ಹೇಳು. ಅಣ್ಣ, ನೀವು ಗುವಾಹಟಿ ಅನ್ನೋ ಸ್ಥಳದ ಹೆಸರು ಕೇಳಿದ್ದೀರಲ್ವಾ? ಹಾಂ, ಅದು ಅಸ್ಸಾಮಿನ ರಾಜಧಾನಿ ಅಲ್ವಾ? ಹೌದು. ಗುವಾಹಟಿ ಅನ್ನೋ ಹೆಸರು ಬಂದಿದ್ದು ಆಮೇಲೆ. ಅದಕ್ಕಿಂತ ಮುಂಚೆ ಅದರ ಹೆಸರು ಪ್ರಾಗ್ಜ್ಯೋತಿಷ್ಪುರ ಅಂತ ಇತ್ತು. ಇದು ತುಂಬ ಪ್ರಸಿದ್ಧವಾದ ಪ್ರದೇಶ. ಈಗ ಈ ಕಾಮಾಖ್ಯ ದೇವಿ ದೇವಸ್ಥಾನ ಗುವಾಹಟಿ ಸಮೀಪದಲ್ಲಿರೋ ನೀಲಾಚಲ ಪರ್ವತದ ಮೇಲಿದೆ. ಹಿಂದೆ ಸತೀದೇವಿ ದೇಹತ್ಯಾಗ ಮಾಡಿದಾಗ ಪರಶಿವ ಅದನ್ನು ಹೊತ್ಕೊಂಡ್ ಬರ್ತಾ ಇದ್ದ. ಆಗ ವಿಷ್ಣು ಸತೀದೇವಿಯ ದೇಹನ ತುಂಡಾಗಿ ಕತ್ತರಿಸ್ಬಿಡ್ತಾನೆ. ಆಗ ಸತೀದೇವಿಯ ದೇಹ ಭಾಗಗಳು ಭೂಮಿ ಮೇಲೆ ತುಂಬ ಕಡೆ ಬೀಳುತ್ತೆ. ಅದೇ ಇವತ್ತು ಪೂಜಿಸಲ್ಪಡೋ ಶಕ್ತಿಪೀಠಗಳು. ಸತೀದೇವಿಯ ಜನನಾಂಗ ಬಿದ್ದ ಸ್ಥಳನ ಕಾಮಾಖ್ಯ ಅಂತ ಕರೀತಾರೆ. ಒಂದ್ಸರಿ ನರಕಾಸುರ ಅನ್ನೋ ರಾಕ್ಷಸ ಕಾಮಾಖ್ಯ ದೇವಿನ ಇಷ್ಟಪಟ್ಟು ಅವಳನ್ನೇ ತನ್ನ ಸಂಗಾತಿಯಾಗಿ ಮಾಡ್ಕೋಬೇಕು ಅಂತ ಪಣ ತೊಟ್ಟಿರ್ತಾನೆ. ಆಗ ದೇವಿ ಅವನ ಮುಂದೆ ಒಂದು ಷರತ್ತು ನೀಡ್ತಾಳೆ. ಒಂದೇ ರಾತ್ರಿಯಲ್ಲಿ ನೀಲ ಪರ್ವತದ 4 ಕಡೆ ರಸ್ತೆಗಳನ್ನು ಮತ್ತು ಕಾಮಾಖ್ಯ ದೇವಸ್ಥಾನದ ಹತ್ರ ವಿಶ್ರಾಂತಿ ಗೃಹವನ್ನು ನಿರ್ಮಾಣ ಮಾಡಿದ್ರೆ ಮಾತ್ರ ಅವನನ್ನು ಮದುವೆ ಆಗ್ತೀನಿ ಅಂತ ಹೇಳ್ತಾಳೆ. ಒಂದು ವೇಳೆ ಇದನ್ನು ಮಾಡೋದ್ರಲ್ಲಿ ಸೋತ್ರೆ ಅವನು ನಾಶ ಆಗ್ತಾನೆ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾಳೆ. ಆಮೇಲೆ ನರಕಾಸುರ ಇದೆಲ್ಲ ನಂಗೆ ಯಾ ಲೆಕ್ಕ ಅಂತ 4 ಕಡೆನೂ ರಸ್ತೆ ನಿರ್ಮಾಣ ಮಾಡ್ತಾನೆ. ಇದಾದ್ಮೇಲೆ ವಿಶ್ರಾಂತಿ ಗೃಹನ ನಿರ್ಮಾಣ ಮಾಡೋಕ್ಕೆ ಅಂತ ಹೋಗ್ಬೇಕಾದ್ರೆ ದೇವಿಯ ಮಾಯಾ ಕೊಳ್ಳಿ ರಾತ್ರಿ ಸಮಯ ಮುಗೀತು ಅಂತ ಕೂಗೋದಕ್ಕೆ ಶುರು ಮಾಡುತ್ತೆ. ಇದರಿಂದ ನರಕಾಸುರನಿಗೆ ಕೋಪ ಬರುತ್ತೆ. ಅವನು ಆ ಮಾಯಾ ಕೊಳ್ಳಿನ ಬ್ರಹ್ಮಪುತ್ರ ನದಿ ತೀರ ತನಕ ಬೆನ್ನತ್ತಿ ಅದನ್ನ ಸಾಯಿಸ್ಬಿಡ್ತಾನೆ. ಒಟ್ನಲ್ಲಿ ನರಕಾಸುರನ್ಗೆ ದೇವಿ ಹೇಳಿದ ಕೆಲಸ ಪೂರ್ಣ ಮಾಡೋಕ್ಕಾಗೋದೇ ಇಲ್ಲ. ನಂತರ ದೇವಿಯ ಸಹಾಯದಿಂದ ವಿಷ್ಣು ನರಕಾಸುರನ ಸಂಹಾರ ಮಾಡ್ತಾನೆ. ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಕೇಸರಿ. ಹೂ ಅಣ್ಣ, ದೇವಿ ಮಹಿಮೆ ಅಂದರೆ ಸುಮ್ಮನೆ ಅಲ್ಲ. ನರಕಾಸುರನ ಸಂಹಾರ ಆದಮೇಲೆ ಅವನ ಮಗಂಗೆ ಪಟ್ಟಾಭಿಷೇಕ ಆಗುತ್ತೆ. ಆದರೆ ಒಬ್ಬರಾದ್ಮೇಲೆ ಒಬ್ಬರು ಅವನ ಪರಿವಾರದಲ್ಲಿ ಎಲ್ಲರೂ ಸಾಯ್ತಾನೆ ಬರ್ತಾರೆ. ಆಗ ಸಾಮಂತ ರಾಜರು ಅಲ್ಲಿ ನದಿಕಾರ ನೋಡ್ಕೊತಾರೆ. ಕಾಮರೂಪ ಅನ್ನೋ ರಾಜ್ಯ ಭಾಗಗಳಾಗಿ ಬೇರೆ ರಾಜರು ಅದನ್ನ ಆಳ್ತಾರೆ. ಅಲ್ಲಿದ್ದ ಕಾಮಾಖ್ಯ ದೇವಿ ನರಕಾಸುರನ ಕೆಟ್ಟತನದಿಂದ ಹಾಗೆ ಅಲ್ಲಿದ್ದ ಋಷಿ ಶಾಪದಿಂದ ಅಲ್ಲಿಂದ ಕಣ್ಮರೆ ಆಗ್ತಾಳೆ. ಆಗ ದೇವಸ್ಥಾನ ಕೂಡ ನಾಶ ಆಗುತ್ತೆ. ಆದರೆ ದೇವಸ್ಥಾನ ಈಗಲೂ ಅಲ್ಲೇ ಇದೆಯಲ್ಲ ಕೇಸರಿ? ದೇವಸ್ಥಾನ ನಾಶ ಆಗಿತ್ತು, ಆದರೆ 8ನೇ ಶತಮಾನದಲ್ಲಿ ಆಗಿನ ಕಾಲದ ರಾಜರು ದೇವಿನ ಮತ್ತೆ ಕರ್ಸ್ಕೋಬೇಕು ಅಂತ ದೇವಸ್ಥಾನನ ಪುನರ್ ನಿರ್ಮಾಣ ಮಾಡ್ತಾರೆ. 12ನೇ ಶತಮಾನದವರೆಗೂ ಆ ದೇವಸ್ಥಾನದ ಮೇಲೆ ಯುದ್ಧ ಆಗ್ತಾನೆ ಇರುತ್ತೆ. ಆದರೆ 17ನೇ ಶತಮಾನದವರೆಗೂ ಆ ದೇವಸ್ಥಾನದ ಮೇಲೆ ದಾಳಿ ಆಗ್ತಾನೆ ಇತ್ತು. ಈಗಿರೋ ದೇವಸ್ಥಾನ 1565ರಲ್ಲಿ ಕಟ್ಟಿದ್ದು. ಎಷ್ಟೋ ಜನ ಭಕ್ತರು ಕಾಮಾಖ್ಯ ದೇವಿನ ನಂಬಿ ಅಲ್ಲಿಗೆ ಬರ್ತಾರೆ. ಆ ತಾಯಿ ತನ್ನ ಭಕ್ತರನ್ನ ಎಂದಿಗೂ ಕೈ ಬಿಡೋದಿಲ್ಲ ಅನ್ನೋ ಪ್ರತೀತಿ ಇದೆ. ಇದು ನಿಜ ಅಣ್ಣ, ಇದೇ ಕತೆ. ನಮ್ ಹಿತನ ಹೀಗ್ ನೋಡೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ ಅಪ್ಪ. ಹೌದು ಶಾನು, ಹಿತ ಹೀಗೆ ಎಚ್ಚರ ಇಲ್ಲದೆ ಮಲಗಿರೋದು ನೋಡಿದ್ರೆ ನನಗಂತೂ ಸಂಕಟ ಆಗ್ತಾ ಇದೆ. ಯಾವಾಗಲೂ ತಾತ ತಾತ ಅಂತ ನನ್ನ ಸುತ್ತಾಡ್ತಿರೋಳು, ಆದ್ರೆ ಈಗ ನೋಡು. ಹೌದಪ್ಪ, ಹಿತ ನಮ್ ಎಲ್ರ ಫೇವ್ರೆಟ್ ಕಿಡ್, ನಮ್ಮನೆ ಪುಟ್ಟ ಲಕ್ಷ್ಮಿಯವಳು. ಈಗ ನೋಡಿ,
ಸುತ್ತಮುತ್ತ ಏನಾಗ್ತಿದೆ ಅನ್ನೋ ಅರಿವೇ ಇಲ್ದಲೆ ಮಲ್ಗಿದಾಳೆ. ಯಾಕೆ ಯಾವಾಗ್ಲೂ ಎಲ್ಲ ಕಷ್ಟಗಳು ನಮ್ ಹಿತಾನೆ ಹುಡ್ಕೊಂಡ್ ಬರುತ್ತೆ? ಪಾಪ. ನಿನಗೆ ನೆನಪಿದೆಯಾ ಶಾನ್ವಿ, ನಮ್ಮ ಹಿತ ಪುಟ್ಟು ಹುಡುಗಿಯಾಗಿದ್ದಾಗ ಎಷ್ಟೊಂದು ಕೀಟ್ಲೆ ಮಾಡೋವಳು. ನನ್ನ ಕನ್ನಡಕನ ಎಲ್ಲೆಲ್ಲೋ ಬಚ್ಚಿಡೋವಳು. ನಾನು ಮಾಡ್ದಾಗೇನೆ ಇಮಿಟೇಟ್ ಮಾಡೋವಳು. ಒಂದಲ್ಲ ಎರಡಲ್ಲ ಇವಳು ಮಾಡ್ತಾ ಇದ್ದಿದ್ದು ತರಲೆ. ಇವಳು ಮೊದಲನೇ ಸಲ ನನ್ನ ತಾತ ಅಂತ ಕರೆದಾಗ ನನಗಾದ ಸಂತೋಷನ ವರ್ಣಿಸೋದಕ್ಕೆ ಸಾಧ್ಯ ಇರಲಿಲ್ಲ. ಇವಳು ಹುಟ್ಟಿದಾಗ ಇಡೀ ಏರಿಯಾಕ್ಕೆ ಸಿಹಿ ಹಂಚಿದ್ದೆ. ಇವಳು ಮಾತು ಶುರು ಮಾಡಿದಾಗ ಅವಳು ಪುಟ್ಟ ಬಾಯಲ್ಲಿ ಮುದ್ದು ಮುದ್ದಾಗಿ ಮಾತಾಡ್ತಾ ಇದ್ರೆ ನಾನು ನೋಡ್ತಾ ಕೂತಿರ್ತಿದ್ದೆ. ಇವಳ ಆಟದಲ್ಲಿ ನಾನು ಭಾಗವಹಿಸ್ತಾ ಇದ್ದೆ. ಅದೇ ನಮ್ಮ ಅಂಬಿಕಾ ತೀರೋದ್ಮೇಲೆ ಇವಳು ಮಂಕಾಗಿ ಹೋಗ್ಬಿಟ್ಲು. ಆ ಕ್ಷಣದಲ್ಲಿ ನಮ್ಮ ಮೊದಲಿನ ಹಿತ ಕಳ್ಕೊಂಡ್ಬಿಟ್ಟು ಅಲ್ಲ ಅಂತ ನನಗೆ ಅನ್ನಿಸ್ತಾ ಇತ್ತು. ಶರತ್ನ ದ್ವೇಷ ಮಾಡಕ್ಕೆ ಶುರು ಮಾಡಿದ ಮೇಲಂತೂ ನನಗಾಗ್ತಿದ್ದ ಸಂಕಟ ಅಷ್ಟಿಷ್ಟಲ್ಲ. ವಯಸ್ಸಾದ ಮೇಲೆ ಮಕ್ಕಳು ಮೊಮ್ಮಕ್ಕಳೊಟ್ಟಿಗೆ ತುಂಬಿದ ಸಂಸಾರದಲ್ಲಿ ಜೊತೆಯಾಗಿರ್ಬೇಕು ಅಂತ ನಾನು ತುಂಬ ಆಸೆ ಪಟ್ಟಿದ್ದೆ. ಆದರೆ ಹೀಗಾಗೋಯ್ತು. ಹಿತ ಶರತ್ತು ಒಂದಾದ ಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತ ನಾನು ಅನ್ಕೊಂಡಿದ್ದೆ. ಆದರೆ ಹೀಗೆಲ್ಲ ಆಗೋಯ್ತು. ಯಾವ ಕೆಟ್ಟ ದೃಷ್ಟಿ ಈ ಮನೆ ಮೇಲೆ ಬಿದ್ದಿದೆಯೋ ಆ ದೇವರಿಗೆ ಗೊತ್ತು. ಹೌದು ಅಪ್ಪ, ನಾನ್ ಕೂಡ ಇನ್ ಮುಂದೆ ಎಲ್ಲ ಒಳ್ಳೇದೇ ಆಗತ್ತೆ ಅಂತ ನಂಬಿದ್ದೆ. ಹಿತ ಹುಟ್ಟಿದಾಗ ನಾನು ನನ್ನ ಫ್ರೆಂಡ್ಸ್ಗೆಲ್ಲ ಟ್ರೀಟ್ ಕೊಡ್ಸಿ ಜೋರಾಗಿ ಪಾರ್ಟಿ ಮಾಡಿದ್ದೆ. ಒಂದ್ಸಲ ಅಂತೂ ಇವಳು ನನ್ನ ಅಸೈನ್ಮೆಂಟ್ ಎಲ್ಲ ಹರಿದಾಕ್ಬಿಟ್ಟಿದ್ಲು. ಒಂದೊಂದಲ್ಲ ಚೇಷ್ಟೆ ಮಾಡಿದ್ದಿವಳು. ಇನ್ನೊಂದ್ಸಲ ನಾನು ಅಣ್ಣ ಚಾಲೆಂಜ್ ಕಟ್ಟಿದ್ವಿ, ಹಿತ ಮೊದಲು ಅಪ್ಪ ಅಂತ ಹೇಳ್ತಾಳ ಅತ್ತೆ ಅಂತ ಹೇಳ್ತಾಳ ಅಂತ. ಕೊನೆಗೂ ಅಪ್ಪ ಅಂತಾನೆ ಹೇಳಿದ್ಲು. ಆಗ ಅಣ್ಣ ನನಗೆ ಎಷ್ಟು ರೇಗಿಸ್ಬಿಟ್ಟಿದ್ದ ಅಂದ್ರೆ ನನ್ ಕೋಪ ಮಾಡ್ಕೊಂಡು ಅವನ ಹತ್ರ ಮಾತಾಡದೆ ಬಿಟ್ಬಿಟ್ಟಿದ್ದೆ. ನಾನು ಹಿತ ಇಬ್ರು ಸೇರ್ಕೊಂಡು ಅಣ್ಣನ ಎಷ್ಟು ಆಟ ಆಡಿಸ್ತಿದ್ವಿ ಗೊತ್ತಾ? ಅಣ್ಣಂಗೆ ಉರ್ಸ್ಬೇಕು ಅಂತಾನೆ ನಂಗೆ ಶಾನ್ವಿ ಅತ್ತೆ ಅಂದ್ರೆ ತುಂಬಾ ಪ್ರೀತಿ ಅಂತ ಹೇಳೋಳು. ಹೀಗ್ ನೋಡಿ ಏನು ಮಾತಾಡ್ದಲೆ ಮಲ್ಗಿದಾಳೆ. ಅಪ್ಪ, ನಮ್ ಹಿತ ಮುಂಚಿನ ತರ ಆಗ್ತಾಳ? ನನ್ನ ಅತ್ತೆ ಅಂತ ಕರೀತಾಳ? ಖಂಡಿತವಾಗ್ಲೂ ನಮ್ಮ ಹಿತ ಸರಿ ಹೋಗ್ತಾಳೆ ಶಾನ್ವಿ. ಅವಳಿಗೇನೂ ಆಗೋದಿಲ್ಲ. ನಮ್ಮೆಲ್ಲರ ಪ್ರಾರ್ಥನೆಯಿಂದ ಹಿತ ಮೊದಲಿನ ಥರನೇ ಆಗ್ತಾಳೆ.